ನಮಸ್ಕಾರ ಸ್ನೇಹಿತರೆ, ಅಮೇಜಿಂಗ್ ಫ್ಯಾಕ್ಟ್ಸ್ ಆಫ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಿಬಿಯಾದ ಬಗ್ಗೆ ನಿಮಗೆಷ್ಟು ಗೊತ್ತು? ಒಂದು ಸಲ ಯೋಚಿಸಿ ನೋಡಿ. ಉತ್ತರ ಆಫ್ರಿಕಾದ ಈ ದೇಶವು ಬರೀ ಮರುಭೂಮಿ ಮಾತ್ರವಲ್ಲ, ಅದ್ಭುತ ಇತಿಹಾಸ ಮತ್ತು ವಿಶಿಷ್ಟ ಸಂಸ್ಕೃತಿಯ ಖಜಾನೆ. 90% ಮರುಭೂಮಿ ಪ್ರದೇಶವಿದ್ದರೂ ಇಲ್ಲಿ ವಿಶ್ವದ ಅತಿದೊಡ್ಡ ನೀರಾವರಿ ಯೋಜನೆ ಇದೆ. ರೋಮನ್ ಸಾಮ್ರಾಜ್ಯದ ಅವಶೇಷಗಳಿಂದ ಹಿಡಿದು ದಶಕಗಳ ಕಾಲ ಮಳೆಯೇ ಬೀಳದ ಪ್ರದೇಶಗಳವರೆಗೆ ಅದೆಷ್ಟೋ ವಿಶೇಷತೆಗಳಿವೆ. ಈ ವಿಡಿಯೋದಲ್ಲಿ ಲಿಬಿಯಾದ ಅದ್ಭುತ ಮತ್ತು ರೋಚಕ ಸಂಗತಿಗಳನ್ನು ತಿಳಿಯೋಣ ಬನ್ನಿ. ಫ್ಯಾಕ್ಟ್ ನಂಬರ್ 1, ಏಕೈಕ ರಾಜನ ದೇಶ. ಲಿಬಿಯಾಕ್ಕೆ ಕೇವಲ ಒಬ್ಬ ರಾಜ ಮಾತ್ರ ಇದ್ದನು. 1951ರಿಂದ 1967ರವರೆಗೆ ಆಳ್ವಿಕೆ ನಡೆಸಿದ್ದ ಇದ್ರಿಸ್ ಲಿಬಿಯಾದ ಏಕೈಕ ಮತ್ತು ಕೊನೆಯ ರಾಜ. ಇವರನ್ನು 1969ರಲ್ಲಿ ಕರ್ನಲ್ ಗಡಾಫಿ ಅಧಿಕಾರಕ್ಕೆ ಬಂದ ನಂತರ ಪದಚ್ಯುತಿಗೊಳಿಸಲಾಯಿತು. ಫ್ಯಾಕ್ಟ್ ನಂಬರ್ 2, ಆಫ್ರಿಕಾದ ತೈಲ ಭಂಡಾರ. ಲಿಬಿಯಾ ಆಫ್ರಿಕಾದಲ್ಲೇ ಅತಿ ಹೆಚ್ಚು ಪ್ರಮಾಣಿತ ತೈಲ ನಿಕ್ಷೇಪಗಳನ್ನು ಹೊಂದಿರುವ ದೇಶವಾಗಿದೆ. ಸುಮಾರು 48.4 ಬಿಲಿಯನ್ ಬ್ಯಾರಲ್ ತೈಲ ನಿಕ್ಷೇಪ ಇಲ್ಲಿದೆ. ಈ ತೈಲವೇ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಫ್ಯಾಕ್ಟ್ ನಂಬರ್ 3, ದಶಕಗಳ ಕಾಲ ಮಳೆಯೇ ಇಲ್ಲ. ಲಿಬಿಯನ್ ಮರುಭೂಮಿಯ ಕೆಲವು ಭಾಗಗಳಲ್ಲಿ ದಶಕಗಳ ಕಾಲ ಮಳೆಯೇ ಆಗುವುದಿಲ್ಲ. ಇದು ಸಹಾರಾ ಮರುಭೂಮಿಯ ಅತ್ಯಂತ ಶುಷ್ಕ, ಕಠಿಣ ಮತ್ತು ದುರ್ಗಮ ಪ್ರದೇಶಗಳಲ್ಲಿ ಒಂದಾಗಿದೆ. ತಾಪಮಾನವು 50 ಡಿಗ್ರಿ ಸೆಲ್ಸಿಯಸ್ವರೆಗೆ ಇಲ್ಲಿ ಏರುತ್ತದೆ. ಫ್ಯಾಕ್ಟ್ ನಂಬರ್ 4, ವಿಶ್ವದ ಅತಿದೊಡ್ಡ ನೀರಾವರಿ ಯೋಜನೆ. ಗ್ರೇಟ್ ಮ್ಯಾನ್ ಮೇಡ್ ರಿವರ್, ಮಾನವ ನಿರ್ಮಿತ ಮಹಾನದಿ. ಜಗತ್ತಿನ ಅತಿದೊಡ್ಡ ನೀರಾವರಿ ಯೋಜನೆಗಳಲ್ಲಿ ಇದು ಸಹ ಒಂದಾಗಿದೆ. ಸಹಾರಾ ಮರುಭೂಮಿಯ ಅಡಿಯಲ್ಲಿರುವ ಪ್ರಾಚೀನ ಜಲ ಸಮೃದ್ಧಿಯನ್ನು ನೀರನ್ನು ತಂದು ತೀರ ಪ್ರದೇಶದ ನಗರಗಳಿಗೆ ಪೂರೈಸಲು 1750ರಲ್ಲಿ ಮೈಲುಗಳಿಗೂ ಹೆಚ್ಚು ಉದ್ದ ಅಂತರ್ಗತ ಕೊಳವೆಯ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿತ್ತು. ಫ್ಯಾಕ್ಟ್ ನಂಬರ್ 5, 5400 ವರ್ಷಗಳ ಮಮ್ಮಿ ಇರುವ ಮ್ಯೂಸಿಯಂ. 2025ರಲ್ಲಿ 14 ವರ್ಷಗಳ ಕಾಲ ಬಳಿಕ ಮತ್ತೆ ತೆರೆಯಲ್ಪಟ್ಟ ಲಿಬಿಯಾದ ರಾಷ್ಟ್ರೀಯ ಮ್ಯೂಸಿಯಂನಲ್ಲಿ 5400 ವರ್ಷಗಳಷ್ಟು ಹಳೆಯದಾದ ಮಮ್ಮಿಫೈಡ್ ಆದ ಮಗುವಿನ ಮಮ್ಮಿ ಇದೆ. ಇದು ದೇಶದ ಅತ್ಯಮೂಲ್ಯ ಪುರಾತನ ವಸ್ತುಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 6, ಗ್ರೀಕ್ ಮತ್ತು ರೋಮನ್ ನಾಗರಿಕತೆಯ ತೊಟ್ಟಿಲು. ಪ್ರಾಚೀನ ಕಾಲದಲ್ಲಿ ಲಿಬಿಯಾದ ಸೈರನ್ ನಗರ ಗ್ರೀಕ್ ಸಾಮ್ರಾಜ್ಯದ ಭಾಗವಾಗಿತ್ತು ಮತ್ತು ತತ್ವಶಾಸ್ತ್ರ ಕಲಿಕೆಯ ಕೇಂದ್ರವಾಗಿತ್ತು ಸಹ. ಇಂದಿಗೂ ಇಲ್ಲಿ ರೋಮನ್ ನಗರವಾದ ಲೆಪ್ಟಿಸ್ ಮ್ಯಾಗ್ನಾ ಇದರ ಅವಶೇಷಗಳು ಮತ್ತು ವಿಶ್ವ ಪರಂಪರೆಯ ತಾಣಗಳಾಗಿ ಉಳಿದುಕೊಂಡಿವೆ. ಫ್ಯಾಕ್ಟ್ ನಂಬರ್ 7, ದಪ್ಪನೆಯ ಸಿರಪ್ನಂತಹ ಚಹಾ. ಲಿಬಿಯನ್ ಚಹಾ ಬಹಳ ವಿಶಿಷ್ಟವಾಗಿದೆ. ಇದು ಬಹಳಷ್ಟು ಟೀ ಎಲೆಗಳು ಮತ್ತು ಸಕ್ಕರೆಯನ್ನು ಬಳಸಿ 20ರಿಂದ 30 ನಿಮಿಷಗಳ ಕಾಲ ಕುದಿಸಿ ತಯಾರಿಸುವುದರಿಂದ ಇದು ಕಪ್ಪಗೆ ದಪ್ಪನಾಗಿ ಸಿರಪ್ನಂತೆ ಇರುತ್ತದೆ. ಇದನ್ನು ಸಣ್ಣ ಗ್ಲಾಸುಗಳಲ್ಲಿ ಬಳಸಲಾಗುತ್ತದೆ. ಫ್ಯಾಕ್ಟ್ ನಂಬರ್ 8, ಆಹಾರ ಆಮದು ಮಾಡಿಕೊಳ್ಳುವ ದೇಶ. ಬಹುತೇಕ ಭಾಗ ಮರುಭೂಮಿಯಾಗಿರುವುದರಿಂದ ಮತ್ತು ವ್ಯವಸಾಯಕ್ಕೆ ಯೋಗ್ಯ ಭೂಮಿ ಕಡಿಮೆ ಇರುವುದರಿಂದ ಲಿಬಿಯಾ ತನ್ನ ಆಹಾರದಲ್ಲಿ 75ರಿಂದ 80% ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಫ್ಯಾಕ್ಟ್ ನಂಬರ್ 9, ಕಪ್ಪು ಜ್ವಾಲಾಮುಖಿಯ ಸರೋವರ. ಮರುಭೂಮಿಯ ಮಧ್ಯದಲ್ಲಿರುವ ವಾವ್ ಅನ್ ನಮಸ್ ಒಂದು ಪ್ರಾಚೀನ ಜ್ವಾಲಾಮುಖಿ ಕ್ಷೇತ್ರ. ಇದು ಕ್ಯಾಲ್ಡೆರಾದ ಮಧ್ಯದಲ್ಲಿ ಉಪ್ಪು ನೀರಿನ ಸರೋವರವಿದೆ. ಸುತ್ತಲೂ ಕಪ್ಪಗಿರುವ ಬಸ್ಟಾಲ್ ಲಾವಾ ಹರಡಿಕೊಂಡಿದೆ. ಕೆಂಗಂದು ಬಣ್ಣದ ಮರುಭೂಮಿಯ ಮಧ್ಯೆ ಈ ಕಪ್ಪು ಪ್ರದೇಶ ಮತ್ತು ನೀಲಿ ಸರೋವರ ಅದ್ಭುತ ದೃಶ್ಯದಂತೆ ಕಾಣಸಿಗುತ್ತದೆ. ಫ್ಯಾಕ್ಟ್ ನಂಬರ್ 10, 42 ವರ್ಷಗಳ ಆಡಳಿತ. ಗಡಾಫಿ 1969ರಲ್ಲಿ ಅಧಿಕಾರಕ್ಕೆ ಬಂದು ಸುಮಾರು 42 ವರ್ಷಗಳ ಕಾಲ ಲಿಬಿಯಾವನ್ನು ಆಳಿದರು. ಇದು ಆಫ್ರಿಕಾ ಅಥವಾ ವಿಶ್ವದಲ್ಲೇ ಅತಿ ದೊಡ್ಡ ಮತ್ತು ಅತಿ ದೀರ್ಘಕಾಲ ಆಳಿದ
ನಾಯಕರಲ್ಲಿ ಒಂದಾಗಿದೆ. ಆರಂಭದಲ್ಲಿ ಅವರು ದೇಶದ ಸಾಕ್ಷರತಾ ಪ್ರಮಾಣವನ್ನು 25% ಶೇಕಡ 87ಕ್ಕೆ ಏರಿಸಿದರು ಮತ್ತು ಆರೋಗ್ಯ ಸೇವೆಯನ್ನು ಕೂಡ ಸುಧಾರಿಸಿದರು. ನೋಡಿರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಲಿಬಿಯಾದ 10 ಅದ್ಭುತಗಳು. ಈ 10 ಅದ್ಭುತಗಳಲ್ಲಿ ನಿಮಗೆ ಯಾವ ಅದ್ಭುತ ಇಷ್ಟವಾಯಿತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.